ಮನಸ್ಸು, ಬುದ್ಧಿ, ಅಹಂಕಾರ ತತ್ವ, ಪಂಚಭೂತಗಳು, ಆಮೇಲೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ 8 ವಿಧ ತತ್ವಗಳು ಭಗವಂತನ ಅಧೀನದಲ್ಲಿ ಇರತಕ್ಕಂಥದ್ದು. ಈ ಪ್ರಕೃತಿಯಲ್ಲಿಯೂ ಕೂಡ 2 ವಿಧದ ಪ್ರಕೃತಿ ಇದೆ. ಒಂದು ಚಿತ್ ಪ್ರಕೃತಿ, ಒಂದು ಚೇತನ ಪ್ರಕೃತಿ, ಇನ್ನೊಂದು ಜಡ ಪ್ರಕೃತಿ ಅಂತ. ಇದರಲ್ಲಿ ಈ 2ಕ್ಕೂ ಅಭಿಮಾನಿ ಮಹಾಲಕ್ಷ್ಮಿ. ಚೇತನ ಪ್ರಕೃತಿ ಅವಿಕಾರಿಯಾಗಿ ಇದ್ದರೆ ಜೀವರ ಸ್ವರೂಪಭೂತವಾದ ಶರೀರದಲ್ಲಿದ್ದು ಅವರ ಪ್ರಾಣವನ್ನು ಧಾರಣೆ ಮಾಡಿದ್ದಾಳೆ. ಮೊದಲು ಹೇಳಿದಂಥ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಜಡ ಪ್ರಕೃತಿ ಇದಕ್ಕೆ ಉಪಾದಾನ ಕಾರಣ. ಹೇಗೆ ಗಡಿಗೆ ಮಾಡಲಿಕ್ಕೆ ಮಣ್ಣು ಕಾರಣವೋ, ದೇಹ ಮಾಡಲಿಕ್ಕೆ ಜಡವಾದ ಈ ಬಾಡಿ ರೆಡಿ ಮಾಡಲಿಕ್ಕೆ ಈ 5 ತತ್ವಗಳು, ರಾ ಮೆಟೀರಿಯಲ್ಸ್, ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಇದು ಕಾರಣವಾಗಿರ್ತಕ್ಕಂಥದ್ದು. ಆದರೆ ಮಹಾಲಕ್ಷ್ಮಿ ಅದಕ್ಕೂ ಅಭಿಮಾನಿಯಾಗಿದ್ದಾಳೆ. ಆದರೆ ಅವಳೇ ಅದಲ್ಲ, ಮಣ್ಣೇ ಲಕ್ಷ್ಮಿ ಅಲ್ಲ, ಅದಕ್ಕೆ ಅಭಿಮಾನಿ, ಭಿನ್ನಳಾಗಿ ಅಭಿಮಾನಿಯಾಗಿದ್ದಾಳೆ. ಮಹತ್ತತ್ವಾದಿಗಳಿಗೆ, ಬ್ರಹ್ಮಾದಿಗಳಿಗಿಂತ ಉತ್ತಮಳಾಗಿ ಲಕ್ಷ್ಮಿ ಇರ್ತಕ್ಕಂಥದ್ದು. ಅಂತಹ ಮಹಾಲಕ್ಷ್ಮಿಯನ್ನು ನಿಯಮನ ಮಾಡುವವ ಭಗವಂತ ಅನ್ನುವಂತಹ ಸಾಮಾನ್ಯ ಆಕಾರವಾದ ಜ್ಞಾನ. ಅವನಿಂದಾಗಿಯೇ ಇದರ ಪ್ರಭವ, ಇದರ ಲಯ, ಈ ಜಗತ್ತಿನ ಆತ್ಮಕವಾದ ಪ್ರಪಂಚದ ಸೃಷ್ಟಿ ಅವನಿಂದ ಆಗ್ತಾ ಇದೆ. ಇದರ ಸ್ಥಿತಿ ಅವನಿಂದ ಆಗ್ತಾ ಇದೆ, ಇದರ ಲಯ ಅವನಿಂದ ಆಗ್ತಾ ಇದೆ, ಇದರ ನಿಯಮನ, ಕಂಟ್ರೋಲ್ ಆ ಭಗವಂತನಿಂದ ಆಗ್ತಾ ಇದೆ. ಯಾರಿಗೆ ಜ್ಞಾನ ಕೊಡಬೇಕು, ಯಾರಿಗೆ ಬಂಧ ಕೊಡಬೇಕು, ಬಂಧನದಲ್ಲಿರುವ ಯಾರನ್ನು ಬಿಡುಗಡೆಗೊಳಿಸಬೇಕು, ಇದೆಲ್ಲ 8 ಬಗೆಯ ಕರ್ತೃತ್ವ ಭಗವಂತನಲ್ಲಿದೆ ಅಂತ ಹೇಳ್ತಾ, ಏತದ್ಯೋನೀನಿ ಭೂತಾನಿ ಸರ್ವ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತತಾ. ಇದು ಸಾಮಾನ್ಯ ಜ್ಞಾನ. ಆದರೆ ವಿಶೇಷ ಜ್ಞಾನವನ್ನು ಭಗವಂತ ಹೇಳ್ತಾ, ಇಂತಹ ಜಗತ್ತಿಗೆ ಭಗವಂತ ಪ್ರೇರಕನಾಗಿದ್ದಾನೆ. ಬರೀ ಅಲ್ಲ, ಪ್ರತಿಯೊಂದು ಅಣುವಿನಲ್ಲಿಯೂ ಭಗವಂತ ಇದ್ದು ಜಗತ್ತಿನ ಎಲ್ಲ ಕಾರ್ಯವನ್ನು ಸುವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾನೆ. ಭಗವಂತ ಒಂದು ಮಾತು ಅರ್ಜುನನಿಗೆ ಹೇಳ್ತಾನೆ, ನೋಡು, ಇದು ವಿಶೇಷ ಜ್ಞಾನ. ಏನದು? ಮತ್ತ ಪರತರಂ ನಾನು, ಜಗತ್ತಿನಲ್ಲಿ ನನ್ನ ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ಕಿಂಚಿದಸ್ತಿ ಧನಂಜಯ, ನನ್ನನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ಹಾಗಾದ್ರೆ ಎಲ್ಲ ಸುಳ್ಳ? ಇಲ್ವಾ? ಅರ್ಥ ಆಗಲ್ಲ. ಸ್ವತಂತ್ರವಾಗಿ ಇಲ್ಲ, ನನ್ನನ್ನು ಬಿಟ್ಟು ಸ್ವತಂತ್ರವಾಗಿ ಯಾವುದೂ ಇಲ್ಲ. ಯಾವುದಿದ್ರೂ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ, ಎಲ್ಲವೂ ನನ್ನನ್ನು ಆಶ್ರಯ ಮಾಡಿಕೊಂಡಿದೆ. ನೀವು ವಿಚಾರ ಮಾಡಿ, ಇಡೀ ಜಗತ್ತು ತನಗೆ ತಾನೇ ಇಲ್ಲ. ಕೆಲವರು ಪ್ರಕೃತಿವಾದಿಗಳು ಅಂತ ಇದ್ದಾರೆ. ಜಗತ್ತಿಗೆ ಕಾರಣಕರ್ತ ಬೇಕಿಲ್ಲ, ತಂತಾನೇ ಎಲ್ಲ ನಡೆಯುತ್ತೆ. ಬೆಳಗ್ಗೆ 6:30 ಆದರೆ ಸೂರ್ಯ ಏನು ಬೇಕಿಲ್ಲ, ರಾತ್ರಿ ಆದರೆ ಚಂದ್ರ ಬರ್ತಾನೆ, ಅವನಿಗೆ ಯಾರೂ ಬೇಕಿಲ್ಲ. ಗಾಳಿ ತನ್ಪಾಡಿಗೆ ತಾನು ಬೀಸುತ್ತೆ, ಮಳೆ ನೀರು ಹರಿಯುತ್ತೆ, ಇದೆಲ್ಲ ತನ್ಪಾಡಿಗೆ ತಾನಾಗುತ್ತೆ. ಇದಕ್ಕೊಬ್ಬ ಕರ್ತೃ ಬೇಕಿಲ್ಲ ಅಂತ ಕೆಲವರು ಪ್ರಕೃತಿಯೇ ಎಲ್ಲವನ್ನ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಎಲ್ಲ ನಿಜ. ಒಂಚೂರು ಯೋಚನೆ ಮಾಡಿ, ಇದು ಸೂಕ್ಷ್ಮವಾದ ವಿಚಾರ. ಹೇಗೋ ಎಲ್ಲೋ ಒಂದು ಅಸ್ತವ್ಯಸ್ತವಾಗಿ ಈ ಜಗತ್ತಿಲ್ಲ. ಮಣಿಗಳು ಹೇಗೆ ಜೋಡಿಸಿದಾಗ ಓರಣವಾಗಿರುತ್ತೋ ಹಾಗೆ ಈ ಜಗತ್ತು ವ್ಯವಸ್ಥಿತವಾಗಿದೆ. ಏನು ವ್ಯವಸ್ಥೆ? ಒಂದೆರಡು ಉದಾಹರಣೆಗಳನ್ನು ಮಾತ್ರ ಕೊಡ್ತೇನೆ. ಭೂಮಿಗಿಂತ ಸೂರ್ಯ ಎಷ್ಟು ದೂರದಲ್ಲಿ ಇರಬೇಕು ಇದು ಭಗವಂತ ನಿರ್ಧಾರ ಮಾಡಿ ಇಟ್ಟಿದ್ದಾನೆ. ಬೈ ಚಾನ್ಸ್ ಏನಾದರೂ ದೇವರ ನಿಯಮನ ಕಂಟ್ರೋಲ್ ಇಲ್ಲ ಅಂತಾಗಿ ಖುಷಿಯಾಗಿ ನಮ್ಮ ಮೇಲೆ
ಸ್ವಲ್ಪ ನಮ್ಗೆ ಹತ್ರ ಬಂದ ಅಂತಾದರೆ ಏನಾಗತ್ತೆ? ಸನ್ ಸ್ಟ್ರೋಕ್ ಆಗತ್ತೆ, ಸನ್ ಬರ್ನ್ ಆಗತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೇ ಬಾಯಿಗೆ ಬಂದಾಗ ಬೈತೀವಿ ಬಿಸಿಲನ್ನ ಅಲ್ವಾ? ಚಳಿಯನ್ನು ಬೈತೀವಿ, ಬಿಸಿಲನ್ನು ಬೈತೀವಿ, ಮಳೆನ ಬೈತೀವಿ. ಹೋಗಲಿ ಸೂಟ ಅಂತ ತಿಳ್ಕೊಳ್ಳಿ, ರೋಗಗಳು ಜಾಸ್ತಿ ಆಗತ್ತೆ. ದೂರನೂ ಹೋಗಬಾರ್ದು, ಹತ್ರನೂ ಬರಬಾರ್ದು. ಹಾಗೆ ಕಂಟ್ರೋಲ್ ಮಾಡೋದು ಯಾರು? ಭಗವಂತ. ಇದು ಸೂಕ್ಷ್ಮವಾದ ಜ್ಞಾನ. ತಿಳ್ಕೊ ಅಂತಾನೆ. ನಿಮಗೆ ನೋಡಿ ಆಶ್ಚರ್ಯ, ಸೂರ್ಯ ಬಂದರೆ ಕೆಂಪು ಕಮಲ ಅರಳತ್ತೆ, ನೀಲೋತ್ಪಲ ಅಂತಿದೆ, ಅದು ಅರಳಲ್ಲ. ಚಂದ್ರ ಬಂದರೆ ಕೆಂಪು ಕಮಲ ಅರಳಲ್ಲ, ನೀಲೋತ್ಪಲ ಅರಳತ್ತೆ. ನೀಲಿ ತಾವರೆ ಅರಳಬೇಕಾದ್ರೆ ಚಂದ್ರ ಬರಬೇಕು, ಕೆಂಪು ತಾವರೆ ಅರಳಬೇಕಾದ್ರೆ ಸೂರ್ಯ ಬರಬೇಕು. ಯಾವುದು ಬೇಡ, ನಾನು ಟಾರ್ಚ್ ಬಿಡ್ತೀನಿ ಅಂತ ಬಿಟ್ಟು ಅರಳಿಸ್ಲಿಕ್ಕೆ ಬರುತ್ತಾ? ನಿಮ್ಮ ಟಾರ್ಚಲ್ಲ ಯೋಗ್ಯತೆ ಇದೆಯಾ? ಇದು ಸೂಕ್ಷ್ಮ ವಿಚಾರ, ನನ್ನಲ್ಲಿ ತಿಳ್ಕೊ. ಈ ಸೂತ್ರೇ ಮಣಿಗಣ ಇವ ಅಂತ ಒಂದು ಶಬ್ದ. ಸೂತ್ರ ಅಂತಂದರೆ ಅದು ವಾಯುದೇವರಿಗೆ ಹೆಸರು, ಸೂತ್ರನಾಮಕ ಅಂತ. ಇಡೀ ಜಗತ್ತು ವಾಯುದೇವರ ವಶದಲ್ಲಿದೆ. ಆ ವಾಯುದೇವರು ನನ್ನ ವಶದಲ್ಲಿದ್ದಾರೆ. ದಾರದ ವಶದಲ್ಲಿ ಎಲ್ಲ ಮಣಿಗಳು ಇವೆ. ದಾರದಿಂದ ಯುಕ್ತವಾದ, ಸೂತ್ರದಲ್ಲಿ ಯುಕ್ತವಾದ ಮಣಿವಾದ ಪ್ರಪಂಚ ನನ್ನ ವಶದಲ್ಲಿದೆ. ಇದನ್ನು ತಿಳ್ಕೋ. ಜಗತ್ತಿನಲ್ಲಿ ಬಹುವಸ್ತುಗಳು, ಅನೇಕ ವಸ್ತುಗಳು. ಆ ಎಲ್ಲ ವಸ್ತುಗಳ ಒಳಗೆ ಒಂದು ವಿಶಿಷ್ಟವಾದ ಗುಣಧರ್ಮಗಳು ಇದೆ. ಆ ಗುಣ, ಅದರ ಧರ್ಮ, ಅದರ ಸ್ವಭಾವ ನಾನಾಗಿದ್ದೇನೆ. ನೋಡಲಿಕ್ಕೆ ಥರ ಇದ್ದರೂ ಅವುಗಳ ಸ್ವಭಾವ ಬೇರೆ. ನೋಡಿ, ಜಿಲೇಬಿನೂ ಸ್ವೀಟೇ, ಮೈಸೂರು ಪಾಕು ಸ್ವೀಟೇ, ಉಡುಪಿ ಪಾಲ್ ಪಾಯಸ ಕೂಡ ಸ್ವೀಟೇ. ಆದರೆ ಯಾವುದೋ ಒಂದು ಸ್ವೀಟು ಇಲ್ಲ, ಅದು ಒಂದೊಂದು ಸ್ವೀಟು ಒಂದೊಂದು ಥರ ಇದೆ, ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ರುಚಿ ಇದೆ. ದ್ರಾಕ್ಷಿಲಕ್ಕೂ ಸಿಹಿ ಅಂತೀರಿ, ಸಕ್ಕರೆಗೂ ಸಿಹಿ ಅಂತೀವಿ, ಕಬ್ಬಿಗೂ ಸಿಹಿ ಅಂತೀವಿ. ತುಂಬ ಜನ ಇದು ಯಾವುದೂ ಇಲ್ಲ, ನೀರು ಕುಡ್ದೆ ಅಯ್ಯೋ ಏನು ಸ್ವೀಟ್ ವಾಟ್ರು ಅಂತೀರಿ. ನಿಜವಾಗಿ ನೋಡಿದ್ರೆ ಎಲ್ಲದಕ್ಕಿಂತಲೂ ಸ್ವೀಟು ನೀರು. ತುಂಬ ಬಾಯಾರಿದವನಿಗೆ ನಿನಗೆ ಕಬ್ಬಿನ ರಸ ಕೊಡ್ತೇನೆ, ಪಂಚಾಮೃತ ಅವೆಲ್ಲ ಬೇಡಪ್ಪ, ನೀರು ಕೊಡು ಸಾಕು ಅಂತ. ಆ ನೀರಿನ ಒಳಗೆ ಒಂದು ಅದ್ಭುತವಾದ ಗುಣ ಇದೆಯಲ್ಲ, ಅದನ್ನು ವಸ್ತುಗಳ ಒಳಗೆ ಒಂದು ವಿಶೇಷವಾಗಿ ಏನಿದೆ ಅದು ನೀವು ಸಿಹಿ ಅಂತ ತಿಳ್ಕೊಂಡ್ರಲ್ಲ. ಬೆಲ್ಲ ಸಿಹಿ, ಕಬ್ಬು ಸಿಹಿ, ಸಕ್ಕರೆ ಸಿಹಿ, ಸ್ವೀಟು ಸಿಹಿ, ಇದು ಸಾಮಾನ್ಯ ಜ್ಞಾನ. ಆ ಸಿಹಿ ಒಳಗಿರ್ತಕ್ಕಂಥ ವಿಶೇಷ ಇದೆಯಲ್ಲ, ಅದು ನಾನು, ಅದು ನನ್ನ ವಿಶೇಷ ಜ್ಞಾನ. ಇದು ದೇವತೆಗಳಿಗೆ ಮಾತ್ರ ಗೊತ್ತಾಗುವಂಥದ್ದು, ನಮಗೇನು ಗೊತ್ತಾಗಲ್ಲ. ಎಷ್ಟೋ ಶುಗರ್ ಫ್ಯಾಕ್ಟ್ರಿ ಓನರ್ ಆಗಿಬಿಟ್ಟಿದ್ರೆ, ಶುಗರ್ ಫ್ಯಾಕ್ಟ್ರಿ ಓನರ್ ಅಂದರೆ ಗೊತ್ತಾಯ್ತೋ ಇಲ್ಲೋ, ಪೂರಾ 400-500 ಶುಗರ್ ಹೋದವರು ಶುಗರೇ ಇಲ್ಲ, ಸ್ವೀಟೇ ತಿನ್ನಲ್ಲ, ಅವ್ರಿಗೇನು ಗೊತ್ತೇ ಆಗಲ್ಲ. ಹಾಗೆ ಭಗವಂತ ಹೇಳ್ತಾ ಮುಂದೆ 8ರಿಂದ 12 ಪದ್ಯಗಳ ಒಳಗೆ ತಾನು ಏನೇನ ಇದ್ದಾನೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಶೂರ್ಯಯೋ. ನೀರಿನಲ್ಲಿರುವ ರಸಕ್ಕೆ ನಾನು ಸ್ವಾಮಿಯಾಗಿದ್ದೇನೆ ಅಂತ. ನೀರಿನಲ್ಲಿ ಒಂದು ಗುಣ ಇದೆ, ರಸ ಇದೆ. ಅದೇನೆಂದರೆ ಈ ತೃಷೆ, ಅದರ ನಿವೃತ್ತಿ, ಅಂದರೆ ಬಾಯಾರಿಕೆಯನ್ನು ಹೋಗಲಾಡಿಸು ಯಾವುದಕ್ಕೂ ಇಲ್ಲ. ಆ ಬಾಯಾರಿಕೆಯನ್ನು ಹೋಗಲಾಡಿಸುವ ಗುಣ ಇದೆಯಲ್ಲ, ಅದೇ ನಾನು ಅಂತಂದೇವರು. ನೀರಿನಲ್ಲಿ ನಾನು ಏನಾಗಿದ್ದೇನೆ? ಬಾಯಾರಿಕೆಯನ್ನು ಹೋಗಲಾಡಿಸುವ ಗುಣವಾಗಿದ್ದೇನೆ. ರಸೋವೈ ಸಹ ಉಪನಿಷತ್ತುಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಜಗನ್ನಾಥದಾಸರು ರಸಕ್ಕೆ ರಸರೂಪ, ರಸೋಹಮಪ್ಸು ಕೌಂತೇಯ, ನೀರಿನ ಒಳಗೆ ನಾನು ರಸವಾಗಿದ್ದೇನೆ. ನೀರು ದ್ರವ ಅಲ್ವಾ, ದ್ರವ ಪದಾರ್ಥ, ಲಿಕ್ವಿಡ್, ನಿಮಗೆ ಗೊತ್ತಿದೆ. ನೀರು ದ್ರವ ಪದಾರ್ಥ ಅನ್ನೋದು ಸಾಮಾನ್ಯ ಜ್ಞಾನ. ಅದೊಂದೇ ದ್ರವ ಪದಾರ್ಥ ಅಲ್ಲ, ಎಣ್ಣೆನೂ ದ್ರವ ಪದಾರ್ಥ. ಚೆನ್ನಾಗಿ ಕಾಯಿಸಿದ್ರೆ ಅದು ದ್ರವ ಪದಾರ್ಥ.
ಹಾಲು ಅದು ದ್ರವ ಪದಾರ್ಥ, ಮೊಸರು ಅದು ದ್ರವ ಪದಾರ್ಥ, ಪಂಚಗವ್ಯ, ಪಂಚಾಮೃತ ಎಲ್ಲವೂ ದ್ರವ ಪದಾರ್ಥವೇ. ಆದರೆ ನೀರಿನ ಒಳಗೆ ಬಾಯಾರಿಕೆಯನ್ನು ಹೋಗಲಾಡಿಸುವ ಗುಣ ಇದು ಯಾವುದರಲ್ಲೂ ಇಲ್ಲ. ಅದು ಯಾವುದರಲ್ಲಿದೆ? ನೀರಿನಲ್ಲಿ ತೃಷಾ ನಿವೃತ್ತಿ ರೂಪವಾದ ಧರ್ಮ, ಅದಕ್ಕೆ ಪರಿಣಾಮಕ್ಕೆ ನಾನು ಕಾರಣ ಆಗಿದ್ದೇನೆ. ಈ ಪರಿಣಾಮವನ್ನು ಮಾಡುವವ ಅಂದರೆ ನೀರು ಕುಡಿತಾ 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 ಬಾಯಾರಿಕೆ ಇಂಗತ್ತಲ್ಲ, ಅದು ನನ್ನಿಂದ ಆಗುವಂಥದ್ದು, ಇದರಲ್ಲಿ ನಾನಿದ್ದೇನೆ. ಆಮೇಲೆ ಸೂರ್ಯಯೋಹೋ, ಸೂರ್ಯಚಂದ್ರರಲ್ಲಿ ನಾನಿದ್ದೇನೆ. ಮುಂದೆ ಕೃಷ್ಣ ಹೇಳ್ತಾನೆ ಮತ್ತು ವಿಶೇಷವಾಗಿ, ಯದಾ ಆದಿತ್ಯಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ.